ಬಣ್ಣಗಳ ಹಬ್ಬ ಅಂದ್ರೆ ಅಲ್ಲಿ ಕಲರ್ ಬಣ್ಣಗಳನ್ನು ಪರಸ್ಪರ ಹಚ್ಚಿಕೊಂಡು ಸಂಭ್ರಮಿಸುತ್ತಾರೆ. ಆದರೆ ಇಲ್ಲೊಂದು ಬಡಾವಣೆಯಲ್ಲಿ ಮಹಿಳೆಯರು ರಾಸಾಯನಿಕ ಮುಕ್ತ ಬಣ್ಣಗಳಿಗೆ ಗುಡ್ ಬೈ ಹೇಳಿ ನೈಸರ್ಗಿಕವಾಗಿ ತಯಾರಿಸಿದ ಬಣ್ಣಗಳನ್ನು ಪರಸ್ಪರ ಹಚ್ಚಿಕೊಂಡು ಹರ್ಬಲ್ ಹೋಳಿ ಆಚರಿಸಿದರು. ಹಾಗಿದ್ದರೆ ಹರ್ಬಲ್ ಹೋಳಿ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹರ್ಬಲ್ ಹೋಳಿ ಆಚರಿಸಿದ ಮಹಿಳೆಯರು. ಬಣ್ಣದ ಹಬ್ಬ ಶುರು ಮಾಡೋ. ದಾವಣಗೆರೆಯ ಎಸ್ಎಸ್ ಲೇಔಟ್ ಎ ಬ್ಲಾಕ್ನಲ್ಲಿ ಆಚರಣೆ. ಅರಿಶಿನ ಕುಂಕುಮವ ಒಂದು ಕ್ಷಣ ಬೆರೆಸೋಣ. ಹಸಿರಿನ ನೈಸರ್ಗಿಕ ಬಣ್ಣದಲ್ಲಿ ಮಿಂದೆದ್ದ ಮಹಿಳಾ ಮಣಿಗಳು. ಹೀಗೆ ವಿವಿಧ ತರಕಾರಿ, ಹಣ್ಣುಗಳು, ಎಲೆಗಳಲ್ಲಿ ತಯಾರಾಗಿರುವ ಬಣ್ಣಗಳು, ನೈಸರ್ಗಿಕ ಬಣ್ಣಗಳನ್ನು ಹಚ್ಚಿಕೊಂಡು ಸಂಭ್ರಮಿಸುತ್ತಿರುವ ಮಹಿಳೆಯರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಎಸ್ಎಸ್ ಲೇಔಟ್ ಎ ಬ್ಲಾಕ್ನ 8ನೇ ಕ್ರಾಸ್ನಲ್ಲಿ. ಹೌದು, ಇಲ್ಲಿನ ಮಹಿಳೆಯರು ಕಳೆದ 15 ವರ್ಷಗಳಿಂದ ಹರ್ಬಲ್ ಹೋಳಿಯನ್ನ ಆಚರಿಸಿಕೊಂಡು ಬರುತ್ತಿದ್ದಾರೆ. ವಿವಿಧ ತರಕಾರಿಗಳು, ಹಣ್ಣುಗಳು, ವಿವಿಧ ಗಿಡಗಳ ಎಲೆಗಳನ್ನು ಬಳಸಿ ನೈಸರ್ಗಿಕವಾಗಿ ಬಣ್ಣವನ್ನು ತಯಾರಿಸಿ ಅದನ್ನು ಪರಸ್ಪರ ಹಚ್ಚಿಕೊಂಡು ಹೋಳಿ ಹಬ್ಬವನ್ನು ಸಂಭ್ರಮಿಸಿದರು. ಬಣ್ಣಗಳಲ್ಲಿ ರಾಸಾಯನಿಕ ವಸ್ತುಗಳನ್ನು ಬಳಸುತ್ತಿದ್ದು ಇದರಿಂದ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರಲಿವೆ. ಅಷ್ಟೇ ಅಲ್ಲದೆ ಅದನ್ನು ತೊಳೆಯಲು ಅಪಾರ ಪ್ರಮಾಣದ ನೀರು ವೇಸ್ಟ್ ಆಗಲಿದೆ. ಹಾಗಾಗಿ ರಾಸಾಯನಿಕ ಬಣ್ಣಗಳಿಗೆ ಗುಡ್ ಬೈ ಹೇಳಿ ಹರ್ಬಲ್ ಹೋಳಿಯನ್ನ ಆಚರಿಸಿಕೊಂಡು ಬರುತ್ತಿದ್ದೇವೆ ಎನ್ನುತ್ತಾರೆ ಹೋಳಿ ಆಯೋಜಕರಾದ ಸೌಮ್ಯ ಸತೀಶ್. ಎಲ್ಲರಿಗೂ ನಮಸ್ಕಾರ. ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಿಲ್ಲಿ ಹರ್ಬಲ್ ಹೋಳಿ ಆಚರಿಸ್ತೀವಿ. ಎಸ್ ಲೇಔಟ್ ಎ ಬ್ಲಾಕ್ 8ನೇ ಕ್ರಾಸಲ್ಲಿ ನಾವು ವಚನಾಮೃತ ಬಳಗದಿಂದ ಈಗ ಸುಮಾರು 15-18 ವರ್ಷಗಳಿಂದ ನಾವು ಇಲ್ಲಿ ಹರ್ಬಲ್ ಹೋಳಿಯನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಹರ್ಬಲ್ ಹೋಳಿ ಅಂತ ಅಂದರೆ ನಾವು ಬೇರೆ ಯಾವುದು ಕೆಮಿಕಲ್ ಉಪಯೋಗಿಸಿ ನಾವಿಲ್ಲಿ ಆಟ ಆಡೋದಿಲ್ಲ. ತರಕಾರಿ, ಸೊಪ್ಪು, ಹಣ್ಣು ಈ ಥರ ಗಳಿಂದ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಮಿಕ್ಸಿ ಮಾಡಿಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದರಲ್ಲೇ ಕಲರ್ ಆಗುತ್ತೆ. ಬೀಟ್ರೋಟ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಕಲ್ಲಂಗಡಿ ಹಣ್ಣು ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಹಾಗೆ ದಾಸವಾಳ ಇವೆಲ್ಲ ತಲೆಗೆ ಕೂಡ ಹಚ್ಕೊತೀವಿ. ಹೀಗೆ ನಾವು ಹಲವಾರು ಬಣ್ಣಗಳನ್ನು ನಾವು ತರಕಾರಿ, ಸೊಪ್ಪು, ಹಣ್ಣುಗಳಿಂದ ನಾವು ತಯಾರಿಸ್ಬಿಟ್ಟು ನಾವು ಹರ್ಬಲ್ ಹೋಳಿಯನ್ನು ಆಚರಿಸ್ತೀವಿ. ಇದರಿಂದ ಏನಪ್ಪ ಅಂದರೆ ನಮಗೆ ಮುಖದ ಕಾಂತಿ ಕೂಡ ಹೆಚ್ಚುತ್ತೆ, ಹಾಗೆ ಆರೋಗ್ಯಕರವಾಗಿರುತ್ತೆ. ಈಗ ನಾವು ಕೆಮಿಕಲ್ ಉಪಯೋಗಿಸಿ ನಾವು ಆಟ ಆಡೋದ್ರಿಂದ ಏನಾಗುತ್ತೆ ಅಂದರೆ ಅದರಿಂದ ಮುಖ ಎಲ್ಲ ಒಂಥರ ಕಡ್ತ ಬರ್ಬೋದು, ಅಲರ್ಜಿ ಆಗ್ಬೋದು. ಈ ಥರ ತುಂಬಾ ಅದರಿಂದ ದುರುಪಯೋಗ ಭಾಳ ಇದೆ. ಈಗ ನಾವು ಈ ಥರ ಒಂದು ತರಕಾರಿ, ಹಣ್ಣು, ಸೊಪ್ಪು ಉಪಯೋಗಿಸಿ ನಾವು ಮಾಡೋದ್ರಿಂದ ನಿಜವಾಗ್ಲೂ ಇದರಲ್ಲಿ ತುಂಬ ಖುಷಿ ಅನಿಸುತ್ತೆ. ಎಲ್ಲರಿಗೂ ಮುಖ ಎಲ್ಲ ಒಂಥರ ಫೇಶಿಯಲಿಗೆ ಹೋಗೋದೇ ಬೇಡ. ಈಗ ಎಷ್ಟು ಜನ ನಮ್ಮ ಮುಖಕ್ಕೆ ಈಗ ಅಪ್ಲೈ ಮಾಡ್ತಾರೆ ಅಂದರೆ ಅದೇನಾಗುತ್ತೆ ಅಂದರೆ ಸ್ಕ್ರಬ್ ಮಾಡಿ ಇನ್ನೂ ಕೂಡ ಸ್ಕಿನ್ನು ಇನ್ನೂ ಗ್ಲೋ ಆಗುತ್ತೆ. ತಲೆಗೂ ಕೂಡ ನಾವು ದಾಸವಾಳ ಹಾಗೆ ವಿವಿಧ ರೀತಿಯಲ್ಲಿ ಕರಿಬೇವು ಆಗಿರ್ಬೋದು, ಎಲೆ ಆಗಿರ್ಬೋದು, ಅದಕ್ಕೆ ಏನೇನು ಮೆಹಂದಿ ಸೊಪ್ಪು ಈ ಥರ ಎಲ್ಲ ಉಪಯೋಗಿಸ್ಬಿಟ್ಟು ನಾವು ತಲೆಗೆ ಮುಖಕ್ಕೆ ಎಲ್ಲ ಅಪ್ಲೈ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ನಮ್ಮೆಲ್ಲ ಗೆಳತಿಯರು ನಾವಿಲ್ಲೆಲ್ಲ ಸೇರಿ ಪ್ರತಿ ವರ್ಷ ಇದನ್ನು ಆಚರಣೆ ಈಗ 15 ವರ್ಷಗಳಿಂದನೇ ನಾವು ಸತತವಾಗಿ ಇದನ್ನು ಆಚರಿಸ್ಕೊತಾ ಬರ್ತಾ ಇದ್ದೀವಿ. ನೈಸರ್ಗಿಕವಾಗಿ ತಯಾರಿಸಿದ ಬಣ್ಣಗಳಿಂದ ಚರ್ಮದ ಕಾಂತಿ ಹೆಚ್ಚಾಗಲಿದೆ. ತಲೆಗೆ ಹಚ್ಚುವುದರಿಂದ ಕೂದಲುಗಳು ಕೂಡ ಶೈನ್ ಆಗಲಿದ್ದು ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಹಾಗಾಗಿ ನಾವು ಹರ್ಬಲ್ ಹೋಳಿಯಲ್ಲಿ ಪಾಲ್ಗೊಂಡು ಹೋಳಿ ಹಬ್ಬವನ್ನ ಆಚರಿಸುತ್ತಿದ್ದೇವೆ ಎನ್ನುತ್ತಾರೆ ಮಹಿಳೆಯರು. ನಮ್ಮದು ಏರಿಯಾ ಫುಲ್ಲು ಇದು ದೊಡ್ಡದಿದೆ. ಎಲ್ಲ ಮೆಂಬರ್ಸು ನಾವು ನ್ಯಾಚುರಲ್ ಹೋಳಿ ಹಬ್ಬ ಮಾಡ್ತೀವಿ. ದೇಶಾಂತದ್ದೇ ನೋಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿ ರಾಮಣ್ಣ ಸರ್ಕಲಲ್ಲಿ ಎಸ್ ಲೇಔಟಲ್ಲಿ ಅಂದರೆ ಫೇಮಸ್ ನಮ್ಮದು ಹಬ್ಬ. ತುಂಬ ಚೆನ್ನಾಗಿ ಮಾಡ್ತೀವಿ. ನ್ಯಾಚುರಲ್ ಫೇಶಿಯಲ್ ಮಾಡ್ಕೊತೀವಿ. ಬಣ್ಣ ಉಪಯೋಗಿಸಲ್ಲ. ಗ್ರೀನ್ ತರಕಾರಿಗಳಿಂದ ಮಾಡಿರೋಂಥ ಇದನ್ನು ಫೇಶಿಯಲ್ ಮಾಡ್ಕೊತೀವಿ. ಎಲ್ಲ ಲೇಡೀಸು ತುಂಬ ಚೆನ್ನಾಗಿ ಆಚರಿಸ್ತೀವಿ ನಾವು. ಎಸ್ ಲೇಔಟಿಂದ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ದಂಗೆ ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಕೆಮಿಕಲ್ ಬಿಟ್ಟು ಹರ್ಬಲ್ ಈ ಥರ ಯೂಸ್ ಮಾಡಿದರೆ ನಮಗೆಲ್ಲ ಚೆನ್ನಾಗಿರುತ್ತೆ. ಫೇಶಿಯಲ್ ಆದಂಗೆ ಆಗುತ್ತೆ. ಹೆಣ್ಮಕ್ಳಿಗೆ ಸಂಭ್ರಮ ಇದು. ಒಂದೊಂದು ಕಡೆ ಒಂದೊಂದು ಥರ ಹೋಳಿ ಆಚರಿಸ್ತಾರೆ. ಆದರೆ ಇಲ್ಲಿ ಹರ್ಬಲ್ ಹೋಳಿ ಆಚರಿಸ್ತೀವಿ. ಹರ್ಬಲಿಂದ ನಮ್ಮದು ಯಾವುದೇ ಆಗಲಿ ಫೇಸಿಗೆ ಇನ್ಫೆಕ್ಷನ್ ಆಗಲ್ಲ. ಸೌತೆಕಾಯಿಯಿಂದ, ತಲೆಗೆ ಹಚ್ಚೋದು ಮೆಹಂದಿಯಿಂದ, ಟೊಮೊಟೊಯಿಂದ ಮತ್ತು ದಾಸವಾಳ ಎಲೆಯಿಂದ ಎಲ್ಲ ರುಬ್ಬಿಟ್ಟು ನಾವು ಎಲ್ಲರೂ ಫೇಸಲ್ಲಿ ಹರ್ಬಲ್ ಹೋಳಿನ ಆಚರಿಸ್ತಾ ಇದ್ದೀವಿ. ಇಲ್ಲಿ ತುಂಬ ಖುಷಿ ಆಗ್ತಾ ಇದೆ.
ಎಲ್ಲರೂ ಒಂದೊಂದು ವೆರೈಟಿ ಮಾಡ್ಕೊಂಡು ಬರ್ತೀವಿ ನಾವು. ಒಂದೊಂದು ಮನೆಯಿಂದ ಒಂದೊಂದು ಥರ ಟೊಮೆಟೊ, ಅರಿಶಿಣ ಮಿಕ್ಸ್ ಮಾಡಿ, ಮತ್ತು ಕಡಲೆ ಹಿಟ್ಟು, ಮೊಸರು ಎಲ್ಲ ಮಿಕ್ಸ್ ಮಾಡಿ, ನೈಸರ್ಗಿಕವಾಗಿಯೂ ಏನೂ ಹಾಳಾಗದೇ ಇರೋ ಹಾಗೆ, ಮತ್ತು ಕಣ್ಣಿಗೆ ಯಾವುದೇ ಒಂದು ಬಣ್ಣ ಕಣ್ಣಿಗೆ ಹೋದರೆ, ಕಿವಿಗೆ ಹೋದರೆ ಒಂಥರ ಇನ್ಫೆಕ್ಷನ್ ಆಗಿ ಬಾಡಿಯಲ್ಲೆಲ್ಲ ಅಲರ್ಜಿ ಆಗುತ್ತಲ್ವ. ಇದು ಯಾವುದೇ ರೀತಿಯಾದ ಅಲರ್ಜಿ ಇರೋಲ್ಲ. ತಲೆಗೆ ಮೆಹಂದಿ ಹಾಕ್ಕೋತೀವಿ. ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡಿ ಎಲ್ಲ ಕುಟುಂಬದವರು ಒಬ್ಬೊಬ್ಬರು ಬಂದು ಎಲ್ಲ ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ವಿ. ತುಂಬ ಖುಷಿ ಆಗುತ್ತೆ. ಹ್ಯಾಪಿ ಹೋಲಿ. ನಾವು SS ಲೇಔಟ್ A ಬ್ಲಾಕ್ 8ನೇ ಕ್ರಾಸಿಂದ ಎಲ್ಲರೂ ಮಹಿಳೆಯರು ಸೇರಿಬಿಟ್ಟು ನಾವು ಪ್ರತಿ ವರ್ಷವೂ ಈಗ 10-12 ವರ್ಷದಿಂದನೂ ಇದೇ ಥರ ಹರ್ಬಲ್ ಹೋಲಿ ಅಂತ ಮಾಡ್ತಾಯಿದ್ದೀವಿ. ಯಾವುದೇ ಕೆಮಿಕಲ್ ಮಿಕ್ಸ್ ಆಗಿರೋಂಥ ಪೌಡ್ರನ್ನ ಯೂಸ್ ಮಾಡಿದೆ ಒಂದು ಸ್ಕಿನ್ನಿಗಾಗಲಿ ಒಂದು ಕಣ್ಣಿಗಾಗಲಿ ಯಾವುದೇ ರೀತಿ ಹಾನಿ ಆಗದಂಗೆ ಸ್ಕಿನ್ನು ಒಂದು ಗ್ಲೋ ಬರುತ್ತೆ. ಒಂದು ತರಕಾರಿ ಹಣ್ಣುಗಳು, ಸೊಪ್ಪುಗಳು, ದಾಸವಾಳ ಸೊಪ್ಪು, ಹೂವು ಎಲ್ಲದರಿಂದನೂ ಒಬ್ಬೊಬ್ರು ಒಂದೊಂದು ಪೇಸ್ಟ್ ತೊಗೊಂಬಂದು ನಾವು ಹೋಲಿ ಆಚರಿಸ್ತಾ ಇದ್ದೀವಿ. ಇದೇ ಥರ ಮೇಂಟೈನ್ ಮಾಡ್ತೀವಿ ಮುಂದೆನೂ. ಒಟ್ಟಿನಲ್ಲಿ ಮಹಿಳೆಯರೆಲ್ಲ ಒಂದೆಡೆ ಸೇರಿ ರಾಸಾಯನಿಕ ಬಣ್ಣಗಳಿಗೆ ಗುಡ್ ಬೈ ಹೇಳುವ ಮೂಲಕ ಹರ್ಬಲ್ ಹೋಳಿ ಆಚರಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು.